ನಮಸ್ಕಾರ. 1935ರಲ್ಲಿ ಪ್ರಾರಂಭಗೊಂಡಂತಹ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ 7 ವಿದ್ಯಾಸಂಸ್ಥೆಗಳಿದ್ದು ಅದರಲ್ಲಿ ಒಂದು ಶ್ರೀ ಗುರು ಸುಧೀಂದ್ರ ಕಾಲೇಜು. 1997ರಲ್ಲಿ ಪ್ರಾರಂಭಗೊಂಡಂತಹ ಈ ಶಿಕ್ಷಣ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದೆ. ನಮ್ಮ ಕಾಲೇಜಿನಲ್ಲಿ ಈಗಾಗಲೇ BA, BBA, BCom, BCA ಮತ್ತು BSc 5 ವಿಶೇಷವಾಗಿರ್ತಕ್ಕಂತಹ ಪದವಿ ಕೋರ್ಸ್ಗಳನ್ನು ನಾವು ನಡೆಸ್ತಾನೆ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ 2026-27ನೇ ಸಾಲಿಗೆ ಈಗಾಗಲೇ ಈ ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಅಡ್ಮಿಷನ್ ಪ್ರಾರಂಭವಾಗಿದೆ. BA ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ವಿಶೇಷ ವಿಷಯಗಳಾದಂತಹ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನನ್ನು ಕಲೀಲಿಕ್ಕೆ ಅವಕಾಶ ಇದೆ. BCA ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಕಂಪ್ಯೂಟರ್ ಕಾನ್ಸೆಪ್ಟ್ಸಿನ ಜೊತೆಯಲ್ಲಿ ರೋಬೋಟಿಕ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರತಕ್ಕಂತಹ ಇನ್ನಿತರೆ ಸಬ್ಜೆಕ್ಟ್ಸ್ಗಳನ್ನು ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. BBA ಮತ್ತು BCom ಕೋರ್ಸ್ಗಳಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಕಂಪ್ಯೂಟರ್ ಆ್ಯಡ್ ಆನ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್, ಫಿನ್ಟೆಕ್, ಬಿಸ್ಟೆಕ್ ಇಂತಹ ಹಲವಾರು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ನಾವು ಈಗಾಗಲೇ ನೀಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ನಾವು BSc ಕೋರ್ಸನ್ನು ಪುನರಾರಂಭವನ್ನು ಮಾಡ್ತಾ ಇದ್ದೇವೆ. ಈ BSc ಕೋರ್ಸ್ನ ವಿಶೇಷತೆ ವಿದ್ಯಾರ್ಥಿಗಳಿಗೆ ಒಂದು ಕೋರ್ಸ್ನ ಮುಖಾಂತರ 3 ವಿಶೇಷ ಒಂದು ಏರಿಯಾಸ್ಗಳಲ್ಲಿ ಅವರು ಒಂದು ವಿಶೇಷ ಈ ಕೋರ್ಸ್ನ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ ನಾವು BSc ಕೋರ್ಸನ್ನು ಪುನರಾರಂಭವನ್ನು ಮಾಡ್ತಾ ಇದ್ದೇವೆ. ಈ ಕೋರ್ಸ್ನ ವಿಶೇಷತೆ ಏನು ಅಂತಂತಂದರೆ, ಒಂದು ಕೋರ್ಸಿನ ಮುಖಾಂತರ 3 ಡಿಫ್ರೆಂಟ್ ಏರಿಯಾಗೆ ವಿದ್ಯಾರ್ಥಿಗಳು ತಯಾರಿಯನ್ನು ಮಾಡಿಕೊಳ್ಬೋದು. ಮೊಟ್ಟ ಮೊದಲನೇದಾಗಿ ಈ BSc ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟನ್ನು ಶಿಕ್ಷಣವನ್ನು ಪಡೆಯಲಿದ್ದಾರೆ. ಅದರ ಜೊತೆಯಲ್ಲಿ ಅವರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ ಮತ್ತು ವಿಶೇಷವಾಗಿ ಕ್ರಿಮಿನಾಲಜಿ ಮತ್ತು ಫೋರೆನ್ಸಿಕ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ವಿದ್ಯಾರ್ಥಿಗಳು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು, ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಸ್ಕಿಲ್ ಸೆಟ್ಸ್ ಆಗಿರ್ಬೋದು, ಇದನ್ನು ಕಲಿತಾರೆ. ಅದರ ಮುಖೇನ 2029ರಲ್ಲಿ ಅವರ ಪದವಿ BSc ಪದವಿಯ ನಂತರ IT ಕ್ಷೇತ್ರಕ್ಕಾಗಿರ್ಬೋದು, IT ಎನೇಬಲ್ಡ್ ಸರ್ವಿಸ್ ಇರುವಂತಹ ಕ್ಷೇತ್ರಕ್ಕಾಗಿರ್ಬೋದು ಅವರು ಉದ್ಯೋಗಾವಕಾಶವನ್ನು ಪಡೆಯಲು ಈ ಕೋರ್ಸ್ ಅವರಿಗೆ ಸಪೋರ್ಟ್ ಮಾಡಲಿದೆ. ಅದರ ಜೊತೆಯಲ್ಲಿ ಈ 21ನೇ ಶತಮಾನ ತಂತ್ರಜ್ಞಾನ ಯುಕ್ತ ಶತಮಾನವಾಗಿರೋದ್ರಿಂದ ನಾವು ಯಾವುದೇ ಕೋರ್ಸ್, ಯಾವುದೇ ಸ್ಕಿಲ್ಲನ್ನು ಪಡಿಬೋದು, ಕೌಶಲ್ಯವನ್ನು. ಆದರೆ ಅದರಲ್ಲಿ ತಂತ್ರಜ್ಞಾನ ಆಧಾರಿತ ಕಾನ್ಸೆಪ್ಟ್ಸ್ಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂಥ ಒಂದು ವಿಶೇಷ ಸಬ್ಜೆಕ್ಟನ್ನು ನಾವು ಈಗಾಗಲೇ ಇಂಟ್ರಡ್ಯೂಸನ್ನು ಮಾಡಿ AI ಹಬ್ಬಿನ ಮುಖಾಂತರ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲಿದ್ದೇವೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ರೋಬೋಟಿಕ್ಸ್ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಈ ರೀತಿಯಲ್ಲಿ ವಿಶೇಷ ವಿಷಯಗಳನ್ನು ಆ್ಯಡ್ ಆನ್ ಪ್ರೋಗ್ರಾಮ್ಸ್ಗಳನ್ನು ಅವರು ಪಡೀಬೋದು. ಕಂಪ್ಯೂಟರ್ ಸೈನ್ಸಿನ ಜೊತೆಯಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಬೇಸ್ ಆಗಿರುತ್ತೆ. ಮ್ಯಾಥಮೆಟಿಕ್ಸನ್ನು ವಿದ್ಯಾರ್ಥಿಗಳು ಈ BScಯಲ್ಲಿ 3 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಲಿದ್ದಾರೆ. ವಿಶೇಷ ಏನು ಅಂತಂತಂದರೆ, ಮ್ಯಾಥಮೆಟಿಕ್ಸನ್ನು ಕೇವಲ ಒಂದು ತರಗತಿಯಲ್ಲಿ ಕಲಿಬಾರ್ದು. ವಿದ್ಯಾರ್ಥಿಗಳು ಈ 21ನೇ ಶತಮಾನಕ್ಕೆ ಬೇಕಾದ ಹಾಗೆ ಅವರು ರೂಪುಗೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮ್ಯಾಥಮೆಟಿಕ್ಸಿಗೆ ಬೇಕಾಗಿರತಕ್ಕಂತಹ ಮ್ಯಾಥಮೆಟಿಕ್ಸ್ ಲ್ಯಾಬ್ಸ್ ಆಗಿರ್ಬೋದು, ಡಿಜಿಟಲ್ ಟೆಕ್ನಾಲಜಿ ಮುಖಾಂತರ ಗಣಿತವನ್ನು ಕಲಿಯೋದು ಆಗಿರ್ಬೋದು, ಅದರ ಜೊತೆಯಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಈಸಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕಲಿಯಲು ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ನಾವಿಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ 3ನೆಯ ವಿಶೇಷ ಸಬ್ಜೆಕ್ಟ್ ಕ್ರಿಮಿನಾಲಜಿ ಮತ್ತು ಫೋರೆನ್ಸಿಕ್ಸ್ ಸೈನ್ಸ್. ಸರ್ಕಾರಿ ಆಗಿರ್ಬೋದು, ಖಾಸಗಿ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಇರುವಂತಹ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಷಯ ಈ ಕ್ರಿಮಿನಾಲಜಿ ಮತ್ತು ಫೋರೆನ್ಸಿಕ್ ಸೈನ್ಸ್. ಈಗಾಗಲೇ ಅದಕ್ಕೆ ಬೇಕಾಗಿರತಕ್ಕಂತಹ ಲ್ಯಾಬ್ಗಳು ತಯಾರಿಗೊಳ್ತಾ ಇವೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಕ್ರಿಮಿನಾಲಜಿ ಫೋರೆನ್ಸಿಕ್ ಸೈನ್ಸನ್ನು ತರಗತಿಯಲ್ಲಿ ಕೇವಲ ಅದನ್ನು ಅಧ್ಯಯನವನ್ನು ಮಾಡೋದಲ್ಲ, ಅದಕ್ಕೆ ಬೇಕಾಗಿರುವಂಥ ಫೀಲ್ಡ್ ವಿಸಿಟ್ಸ್ ಆಗಿರ್ಬೋದು, ಇಂಟರ್ನ್ಶಿಪ್ ಆಗಿರ್ಬೋದು, ಅವೆಲ್ಲವನ್ನು ನಾವು ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಆ್ಯಡ್ ಆನ್ ಪ್ರೋಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಮಿನಾಲಜಿ ಮತ್ತು ಫೋರೆನ್ಸಿಕ್ ಸೈನ್ಸ್ ಅಧ್ಯಯನದ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ
ಸೈಬರ್ ಕ್ರೈಮ್ ಏನಿದೆ ಅದರ ಬಗ್ಗೆ ಎಡಿಷ್ನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಆನ್ಲೈನ್ ಸರ್ಟಿಫಿಕೇಷನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದ್ದರಿಂದ PUC ಸೈನ್ಸ್ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳು ಯಾವುದೇ ಕಾಂಬಿನೇಷನ್ ಆಗಿರ್ಬೋದು, ಅವರು ಈ BSc ಕೋರ್ಸನ್ನು ಮಾಡಿದ್ದಲ್ಲಿ 3 ವಿಷಯ ಏನಿದೆ ಆ 3 ವಿಷಯದಲ್ಲಿ ಅವರು ಪ್ರಭುತ್ವವನ್ನು ಸಾಧಿಸಬಹುದು. 2029ರಲ್ಲಿ BSc ಕಂಪ್ಲೀಟ್ ಆದ ಬಳಿಕ ಅವರು ಕ್ರಿಮಿನಾಲಜಿ ಫಾರೆನ್ಸಿಕ್ ಸೈನ್ಸ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದುವರಿಬೋದು, ಅಥವಾ ಮ್ಯಾಥಮೆಟಿಕ್ಸ್ ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡು ಅದರಲ್ಲಿ ಮುಂದುವರಿಬೋದು, ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ITEX ಕ್ಷೇತ್ರದಲ್ಲಿ ತಾವು ಹೋಗ್ತೀವಿ ಅಂತಂದರೆ ಈ ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರದಲ್ಲೂ ಸಹ ಹೋಗ್ಬೋದು. ಆದ್ದರಿಂದ ಒನ್ ಸಿಂಗಲ್ ಕೋರ್ಸ್ ವಿಲ್ ಗಿವ್ ಅನ್ ಅಪಾರ್ಚುನಿಟಿ ಫಾರ್ ದ ಸ್ಟೂಡೆಂಟ್ಸ್ ಟು ಬಿ ರೆಡಿ ಫಾರ್ ದ ಮಲ್ಟಿಪಲ್ ಕರಿಯರ್ಸ್. ಸೊ 3 ವರ್ಷದ BSc ಕೋರ್ಸ್ನ ಬಳಿಕ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನನ್ನು ಮಾಡ್ಬೋದು, ಉದ್ಯೋಗ ಅವಕಾಶಕ್ಕೆ ಹೋಗ್ಬೋದು, ಅಥವಾ ತಾವು ತಮ್ಮದೇ ಆಗಿರತಕ್ಕಂಥ ಒಂದು ಓನ್ ಬಿಸ್ನೆಸ್ ಸೆಟಪ್ಪನ್ನು ಮಾಡ್ತೀವಿ ಅಂತಂದರೆ ಅದಕ್ಕೂ ಸಹ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾಲೇಜಿನಲ್ಲಿ 21ನೇ ಶತಮಾನಕ್ಕೆ ವಿದ್ಯಾರ್ಥಿಗಳು ತಯಾರಾಗಬೇಕು. ಮುಂದೆ ಬರುವಂತಹ 2029ನೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಥವಾ 2029ನೇ ಒಂದು ವರ್ಷದಲ್ಲಿ ಯಾವ ರೀತಿಯಲ್ಲಿ ಮಾರ್ಕೆಟ್ ಚೇಂಜಸ್ ಆಗುತ್ತೆ ಆ ರೀತಿಯಲ್ಲಿ ಬೇಕಾಗಿರತಕ್ಕಂಥ ಶಿಕ್ಷಣವನ್ನು ನೀಡಲಿಕ್ಕೆ ಆಡಳಿತ ಮಂಡಳಿಯವರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರೂ ಒಡಗೂಡಿ ಈ ಒಂದು ವಿಶೇಷವಾಗಿರತಕ್ಕಂತಹ ಅರೇಂಜ್ಮೆಂಟನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಆದ್ದರಿಂದ PUCಯಲ್ಲಿ ಸೈನ್ಸ್ ಅನ್ನು ಪಡೆದಿರತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ. ಆದ್ದರಿಂದ BSc ಕೋರ್ಸ್ನ ಮುಖೇನ 3 ವಿಶೇಷ ಏರಿಯಾಗಳಲ್ಲಿ ನೀವು ಒಂದು ಲೈಫನ್ನು ಅಥವಾ ಕರಿಯರನ್ನು ಪ್ಲ್ಯಾನ್ ಮಾಡ್ಬೋದು. ಅದೇ ರೀತಿಯಲ್ಲಿ ಈಗಾಗಲೇ ಕಳೆದ ಸುಮಾರು 15 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಕ್ಯಾಂಪಸ್ ಡ್ರೈವ್ಗಳು ನಡೀತಾ ಇದೆ. ಆದ್ದರಿಂದ ಗುರು ಸುಧೀಂದ್ರ ಕಾಲೇಜು ಪ್ಲೇಸ್ಮೆಂಟ್ ಹಬ್ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅದೇ ರೀತಿಯಲ್ಲಿ BSc ವಿದ್ಯಾರ್ಥಿಗಳಿಗೂ ಸಹ BScಯ ಬಳಿಕ ಅವರಿಗೆ ಬೇಕಾಗಿರತಕ್ಕಂತಹ ಸ್ಕಿಲ್ ಸೆಟ್ ಟ್ರೈನಿಂಗ್ ಆಗಿರ್ಬೋದು ಅದನ್ನು ಸಹ ನೀಡಲಿದ್ದೇವೆ. ಅದರ ಜೊತೆಯಲ್ಲಿ ಅವರಿಗೆ ಮುಂದಿನ ಜೀವನಕ್ಕೆ ಬೇಕಾಗಿರತಕ್ಕಂತಹ ಉದ್ಯೋಗಾವಕಾಶಕ್ಕೆ ಎಲ್ಲ ಅವಕಾಶವನ್ನು ಗುರು ಸುಧೀಂದ್ರ ಕಾಲೇಜು ಆಡಳಿತ ಮಂಡಳಿಯ ಒಂದು ಸಪೋರ್ಟ್ನಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಇದೊಂದು ಉತ್ತಮ ಅವಕಾಶ. ಉತ್ತರ ಕನ್ನಡದ ಏಕೈಕ ಕಾಲೇಜು ಈ ಕ್ರಿಮಿನಾಲಜಿ ಫಾರೆನ್ಸಿಕ್ ಸೈನ್ಸ್ ವಿಷಯವಿರತಕ್ಕಂಥದ್ದು ಮತ್ತು ನಮ್ಮ ಕರಾವಳಿಯಲ್ಲಿ 3ನೆಯ ಕಾಲೇಜು ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ಆದ್ದರಿಂದ ಈಗಾಗಲೇ ಇದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಸೊ ಈಗಾಗಲೇ ಸುಮಾರು 30 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ನಡೀತಾ ಇರತಕ್ಕಂತಹ BCom ಕೋರ್ಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ BCA ಕೋರ್ಸ್ ಆಗಿರ್ಬೋದು, BBA ಕೋರ್ಸ್ ಆಗಿರ್ಬೋದು, BA ಕೋರ್ಸ್ ಆಗಿರ್ಬೋದು, ಅಥವಾ ಈ ಹಿಂದೆ ನಾವು ನಡೆಸಿರ್ತಕ್ಕಂತಹ BSc ಕೋರ್ಸ್ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲಿ ಈ ಎಲ್ಲ ಕೋರ್ಸ್ಗಳಲ್ಲಿ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ಇಂದು ತಮ್ಮ ಜೀವನದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಕೋರ್ಸ್ನಲ್ಲೂ ಸಹ ವಿದ್ಯಾರ್ಥಿಗಳನ್ನು ಪಡೆದು ಮುಂದಿನ ಜೀವನದಲ್ಲಿ ಒಂದು ವಿಶೇಷ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಅದರಿಂದ ಈ ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಆಗುತ್ತೆ. ಅದರಿಂದ ನಮ್ಮ ಗುರು ಸುಧೀಂದ್ರ ಕಾಲೇಜಿನಲ್ಲಿ ಈಗಾಗಲೇ ನಾವು ಈ ಸ್ಕ್ರೀನ್ ಮೇಲೆ ನೀಡಿರ್ತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ಸಿಗೆ ನೀವು ಡಯಲನ್ನು ಮಾಡಿ ಅಥವಾ ಮೆಸೇಜನ್ನು ಕಳಿಸಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡೆದುಕೊಳ್ಬೋದು. ನಮಸ್ಕಾರ.